ಪ್ರೈಸ್ ಲಾರ್ಡ್. ಯೇಸುಸ್ವಾಮಿ ನಾಮದುಗೆ ಇಂದಿನ ಡಿವೋಷನ್ಗೆ வாழ்த்து வரவேற்றினியோ. ಇಂದಿನ ಡಿವೋಷನ್ ಬೇಕಾಗಿ ನನಗೆ ತೆರೆದಿದ್ದ ಪಗುದಿ ಲೂಕ 19 5வது மாத்து 7வது மாத்து 2 மாத்து இத்தமாக்கீர இன்றைக்கு நான் உன் வீட்டிலே தங்க வேண்டும் என்றார். அத்தந்தேகி ಯೇಸುಸ್ವಾಮಿ ಸಗೆಯನುடையிನ இன்றைக்கு நான் உன்னுடைய வீட்டிலே தங்க வேண்டும் ಅತನಿ ಕುರಿತು ಕೇತ ಆಗ ಯ ಮತ್ತೆ ಇರ ತಂಗುಪಡಿಕ್ಕೆ ಪೋನಾರ್ ಅತನಿ ನೋಡಿ. ದೇವರು ಸಗೆ ನುಡಿಯಿತು, ನಿನ್ನ ಮನೆಯ ತಂಗಿನೇ ಅತ್ನೀನ ಬಾ ಅತನ ಕುರ್ಚಿತು. ಆ ಬಾ ಮನಗ ಇವಕ್ಕೆಲ್ಲ ಸೇದು ಸಗೇನು ಮನಗ ಸ್ವಾಮಿ ಒಪ್ಪದನ ನಂಗೆ ನೋಡಿ ಪರಿವಕ್ರೆ ಇಂದೇನ ಪತಿ ಮಾತಾಡಿದ ಮಟ್ಲೆ ದೇವರು ಕೂಡ ನಟ್ಟು ಪತಿಗ ನಾನೇ ನಟ್ಟು ಈ ಒಂದು ಹೊಸ ನಟ್ಟು ಓಸು ಸಗೆ ಬನ್ನ ಇನ್ನಾಗೆಟ್ಟ ಸ್ವಾಮಿ ಕೂಡ ನಟ್ಟು ಇಲ್ಲೇ ಇನ್ನಾಗೆಟ್ಟ ಅಮಗೂ ದೇವರು ಅಪ್ಪರು ದೂರ ಇದ್ದಾರೆ, ಸಂಬಂಧ ಇಲ್ಲದಿದ್ದಾರೆ. ಈಗ ಯೇಸು ಸ್ವಾಮಿ ಸರ್ ಒಂದು ಹೊಸ ನಟ್ಟು ಓಸು ಬಪ್ಪದನ ನಂಗೆ ನೋಡಿ ನೀವು ಪ್ರಿಯದಕ್ರೆ ದೇವ್ರು ಸೇತಿ ನಂಗವ ತನ್ನ ನಟ್ಟು ಓಸು ಹೊತ್ತು ಬಂದನೆ, ನಂಗೂ ಸೇತಿ ಹೊಸ ನಟ್ಟು ಓಸು ಬಂದ ಜನತ ಮುಂದೆ ಬೇರೆ ನಟ್ಟದು ಇದ್ದೀಯೋ ದೇವ್ರು ಕೂಡ ಸಂಬಂಧ ಇಲ್ಲ ಇದೆಯೋ ಈಗ ದೇವ್ರು ಕೂಡ ಐಕ್ಯಾಗಿ ಐದು ಪ್ರಿಯೋದಕರೇ ಹೊಸ ನಟುಗೋಸು ಸ್ವಾಮಿ ನಂಗವೂ ಕೂರ್ಚಿದ್ದೇನೆ ಅತ್ತೆ ಮೊದಂತ ನಾ ಇಂದಿನ ಚಂದೋಗೆ ಹೇಗೋದು ಬನ್ನಿ ಪ್ರಿಯೋದಕರೇ ನೋಡ್ವಿ ಇತಮಾಕೆ ಈ ನಟ್ಟುಪತಿಯಲ್ಲಿ ಹೇಗೋನಾಗ யோவான் ஏகினா யோவான் 1 மோரா மாத்தித்தமாக்கேரா ஏன்னா எங்களுடைய ஐக்கியம் பிதாவோடும் அவருடைய குமாரனாக இயேசு கிறிஸ்துவோடும் இருக்கிறது. அத்தேகி யோவான் ஏகோத நொன்னியும் எங்கள் ஐக்கிய தாரக்கூட நம்மட்ல பிதாவோடும் அவருடைய குமாரனாகிய இயேசு கிறிஸ்துவோடு இருக்கிறது. எங்கள் ஐக்கிய ಅಲ್ಲಿಯಾಡದೆ எங்கள் ನಟ್ಟು ಅಲ್ಲಿಯಾಡದೆ ನೀನಾ ನಂಗವ ಸೇತಿ ಸ್ವಾಮಿ ಅದುಗಾಯ್ತು ಕುರ್ಚಿದ್ದೇನೆ ಸ್ವಾಮಿ ಕೋಡ ನಟ್ಟು ಬೇಕೈತ ಕುರ್ಚಿದ್ದೇನೆ ಅದಂತ ಪೇದರು ಇತ್ಮಾಕೇನ ಪೇದರು 1 பேதுருவுಗೆ 2 நீங்களோ உங்களை அந்தகாரத்தில் நின்று தம்முடைய ஆச்சரியமான ஒளிநிலத்திற்கு வரவழைத்தவருடைய புண்ணியங்களை அறிவிக்கும்படிக்கு தெரிந்து கொள்ளப்பட்ட சந்ததியாயும் ராஜரிகமான ஆசாரிய கூட்டமாயும் பரிசுத்த ஜாதியாயும் அவருக்கு சொந்தமான ஜனமாயும் இருக்கிறீர்கள். அத்தினொன்னி ಏನ ಕತ್ತಲೆಯಿಂದ ದೇವರು ತನ್ನ ಬೀಸಲು ಪಕ್ಕ ಕೂರಿಸಿದ್ದಾನೆ. ಅತ್ತೆ ಬೀಸಲು ಪಕ್ಕ ಬಂದದಿಂದ ನಂಗೆ ಎತ್ತಿದೆಯೋ ಎಂಬ ತಿಳಿದುಕೊಳ್ಳಪಟ್ಟ ಸಂದದಿಯಿಂದೇನ ಆಸಾರಿಯ ಕೂಟಾಂದೇನ ಪರಿಶುದ್ಧ ಜಾದಿಂದೇನ ದೇವ್ರಿಗೆ ಸ್ವಂತವಾದ ಜನ ಆತನೇಹಿ ಆ ದೇವ್ರಿಗೆ ಸ್ವಂತವಾದ ಜನ ಅತ್ತೆ ಒಂದು ಐಕ್ಯವತ್ತು ಹೊಂದುದನೇ ಆತನೇಹಿ ಹೇಗೋದು ನೋಡಿ ಪ್ರಿಯೋದಕರೇ ಇದು ನಂಗೆ ಸಿಕ್ಕಿ ದೊಡ್ಡ ಬಾಕಿಯ ಸ್ವಾಮಿ ನಂಗೆ ತಡಕಿ ಬಂದು ನಂಗೆ ತನ್ನ ಕೂಡ ಐಕ್ಯಪಡಿಸಿದ್ದೇನೆ. ಹಿಂಗೆ ಈ ಒಳಗದೋಗೆ ನಂಗೆ ಎಸುಗೋ ನಟ್ಟು ಆಡದೆ ಎಸುಗೋ ಉರವುಗ ಆಡದೆ ಎಸುಗೋ ಸ್ವಂತ ಬಂಧುಗ ಆಡದೆ ಅವೇ ಅಪ್ಪ ಅಣ್ಣ ತಮ್ಮರು ಅಕ್ಕ ತಂಗಿಯವರು ಫ್ರೆಂಡ್ಸ್ ಒಂದೇಗಿ ಎಸುಗೋ ನಟ್ಟುಗಾಡದೆ ಎಲ್ಲಾಗ ಮೇಲೆ ವಸ್ತಿಯಾದ ನಟ್ಟು ಅವು ದೇವ್ರ ನಟ್ಟು ಪ್ರಿಯೋದಕರೇ ಈ ಒಳಗದೋಗೆ ವಸ್ತಿಯಾದ ನಟ್ಟು ಒಂದು ಸಗೆಯುನ ತಡಿಕೆ ಬಂದ ದೇವ್ರ ದಾರ ಬಾನೋ ಭೂಮಿ ಹುಟ್ಟು ಮಾಡಿದಮ್ಮ ಸರ್ವಬಲముಳ ದೇವರು ಏನಾ ತಾ ಸತ್ತವಕ್ಕರು ಎಲ್ಚಿದಮ್ಮ ಅರ್ಪುತ ಮಾಡಿದಮ್ಮ ತಾ ಬಂದು ಬಾನುನ ಮಹಿಮೆ ಬಿಟ್ಟು ಕೀ ಬನ್ನಮ್ಮ ಅಥವಾ ದೇವರು ಸಗೆಯನ್ನು ತಡಿಕೆ ಬಂದ ಅದೇ ಮಗತ್ತ ಆ ದೇವ್ರ ತಾ ಎನ್ನವು ನಿನ್ನವು ತಡಿಕೆ ಬಂದು ಈ ಹೊಸ ನಟ್ಟುಗೋಸು ದೇವರು ಹೊತ್ತು ಬಂದರೆ ಪ್ರಿಯೋದಕರೇ ಇದು ವಸ್ತಿಯಾದ ನಟ್ಟು. ಈ ನಟ್ಟ ನಂಗೆ ಮುಖ್ಯ ಪಡ್ತಬೇಕಾಡದೆ ಅತಪ್ಪಂತೆ ದೇವರು ನಂಗೆ ಕೂಡ ನಟ್ಟು ಬೀತು ಈ ನಟ್ಟು தொடர்ந்து ಹೋಗಬೇಕಾಯ್ತಾ ರಕ್ಷಿಕಪಟ್ಟರೆ ಕರ್ತರ ಅನುದಿನಮು ಸಭೆಯಲ್ಲಿ ಸೇರ್ತುಕೊಂಡು ಒಂದಾರ್ದಿನ ಇನ್ನು ಹೊಸ ನಟುಗೋ ಸತ್ಯವನ್ನ ಅಪೊಸ್ತಲ ಬುಕ್ಕಿಗೆ 2 ಓದನಿಯೋ ರಕ್ಷಿಕಪಟ್ಟ ಕಲಾವ ದೇವರು ತನ್ನ ಸಭೆಗೆ ಸೇತಿತ್ತು, ತನ್ನ ಮಕ್ಕ ಕೂಡ ಸೇತಿತ್ತು, ತನ್ನ ಸಭೆ ಕೂಡ ಸೇತಿತ್ತು. ಅತನೇಹಿ ಒಂದು ಹೊಸ ನಟ್ಟುಗೋಸು ನಂಗೆಲ್ಲ ವ್ಯಕ್ತಿ ಬಂದು ಸೇತಿತ್ತು ಎಂಬುದನ್ನ ನಂಗೆ ನೋಡಿ ಪ್ರಿಯೋದಕರೇ ದೇವರು ನಟ್ಟುನ ದೇವರು ನಟ್ಟು ಬೇಕೈತಿ ನಂಗೆ ಕುರ್ಚಿದನಿಯೋ ಪಳೆಯ ನಟಲಾ ಬಿಟ್ಟು ಈ ಹೊಸ ನಟುಗೋಸು ಈ ಹೊಸ ಐಕ್ಯ ಈ ಹೊಸ ಹೊರಗೋಸು ಸ್ವಾಮಿ ನಂಗೆ ಕೂರ್ಚಿದನೇ ಅಥವಾ ನೋಡಿಯೋ ಈ ನಟ್ಟು ವಸ್ತಿ ಆಯ್ತು. ಈ ಒಳಗದೋಗೆ ಈ ದಾರ ಕೂಡ ಎತ್ತವ ಕತ್ತವಕ್ಕರೋ ಎತ್ತವ ಹಣಗಾರರೋ ಎತ್ತವ ಕುಟುಂಬಕಾರರೋ ಎತ್ತವ ಫ್ರೆಂಡ್ಸು ಎಲ್ಲ ಬಿಡ ಇದು ವಸ್ತಿಯಾದ ನಟ್ಟು ಅತನ ಹೇಗೆ ನಂಗೆ ನೋಡಿಯೋ ನೋಡ್ವಿ ಇಲ್ಲಿ ತಮಾಕೆ ರೂತ್ ಅತಂಬ ಒಂದು ಅಕ್ಕ ತಂಗಿ ಪತಿ ಮಾತಾಡ್ರ ರೂತ್ ಅತಂಬವ ಏನ ಮೋವಾಬಿಯ ಸ್ತ್ರೀ ಅತನಿಗೆ ಅವ್ರದೊಂದಿಯೋ ಅವ ಸಭಿಕಪಟ್ಟ ದೇಸ್ತ ಎಮ್ಮಾತಿ ಅತನ ನೋಡಿಯೋ ಅವ ಬಂದು ಏನಂತ ಬಿಟ್ರೆ ಅವ ರೂತ್ ಬಂದು ನಗೋಮಿ ಕೂಡ ಒಂದು ನಟ್ಟೊಟ್ಟಿತು ಮಮ್ಮಿಗಾತಿ ನಗೋಮಿ ಇಲ್ಲಿಯಾ ತನ್ನ ಮಾತಿಗಿತ್ತ ಸೊಸಕೊಂಡ ತನ್ನ ಮಾತಿ ಸತ್ತುಟ್ಟ ಈಗ ಮಮ್ಮಿಗಾತಿ ಹೇಗಿಯಾ ನಾ ಹೆಂಗಟ್ಟಿ ಹೋನೆ ಬೆತ್ತರೆಗೆ ಹೋನೆ ನಿಂಗೆ ಗಟ್ಟಿ ಹೋಗಿವಿ ಅತನ ಮನಗ ಓರ್ಬಾಳ್ ಮುತ್ತಾಕಿಟ್ಟು ಹೋಗ್ಬಿಟ್ಟ ರೂತ್ ಅವ ಏನಿತ್ತು ಬಿಟ್ರೆ ಅವ ಇಲ್ಲೇ ಅತ್ ನಿನ್ನ ಬಿಡೋದಿಲ್ಲ ಒಂದು ತೀರ್ಮಾನ ಇತ್ತೀಯಾ நீர் போகும் இடத்திற்கு நானும் வருவேன், நீர் தங்கும் இடத்திலே நானும் தங்குவேன், உம்முடைய ஜனம் என்னுடைய ஜனம், உம்முடைய தேவன் என்னுடைய தேவன். ಅತ್ನೇಗಿ ಅವನು ಹೊಸ ನಟ್ಟೆ ಹೇಗಿಯಾ ಮಮ್ಮಿ ಹೆಸರು ಹೇಗಿಯಾ ಇಲ್ಲ ನಾನು ನಿನ್ನ ಬಿಟ್ಟು ಹೋಗೋದು ಪತಿ ನೀನು ಮಾತಾಡಬೇಡ ನಿನ್ನ ಪಿನ್ಪಟ್ಟಾದಂಗೆ ನಿನ್ನ ಬಿಟ್ಟು ಹೋಗೋದು ಇಲ್ಲೇಗಿ ಅವ ಮನ ಉறுதிಯಾಗಿ ತಿಳಿವಾಗಿ ಮಾತಾಡಿತು ಆತ ನೋಡಿ ನೀವು ಈ ನಟ್ಟು ಏನು ಮಾಡ್ತು ಮಟ್ಲೆ ಋತು ಅವ ಸ್ಟ್ರಾಂಗ್ ಆಗಿದ್ದೇವೆ ಮಮ್ಮಿಗತಿ ಹೋಗೋಂದಿಯಾ ಏನು ಕೂಡ ಬಂದು ಏನಾಡದೆ ಗಂಡನ ಸತ್ತುಟ್ರು ಮಕ್ಕ ಸತ್ತುಟ್ರು ನೀ ಗಂಡನ ಸತ್ತುಟ್ರು ಇನ್ನು ದಾರು ಇಲ್ಲೇ ನೀವು ಹೋಗುತ್ತಿದೆಯಾ ಅಲ್ಲ ಇವೆಲ್ಲೇ ನಾನು ಕೊಡ್ತು ಬನ್ನಿ ತಿಂದಿಯಾ ಇವಾಗ ಋತು ಒಂದು ನಗೋಮಿ ಫಾಲೋ ಮಂಡೇ ಹೋತು ಓಪನಾಗ ಬೆತ್ತಲೆಗೆ ಓಪನಾಗ ಅವಾಗ ಒಂದು ಹೊಸ ನಟ್ಟು ಸಿಕ್ತು ನೋಡಿ ನೀವು ಅವನ ಕುಟುಂಬ
ಕಟ್ಟಪಟ್ಟ, ಅವಾಗ ಹೊಸ ಹೊಸ ಮನಗೋಸ ಓದಿಯ ಅವಾಗ ಬದುಕು ಸಿಕ್ಕಿತ್ತು ಅತಿ ನೋಡಿ ನೀವು. ಇದೆಲ್ಲ ಕಾರಣ ಏನಂತ ಮಟ್ಲೆ ಅವನ ನಟ್ಟ ಸರಿಯಾಗಿ ಕಾತುಂಡ ನಟ್ಟೊಪ್ಪರ ಮುಖ್ಯ ಪ್ರಿಯೋಕರೇ. ಸ್ವಾಮಿ ಕೊಡೋ ನಟ ಸರಿತಾ, ಈ ಒಳಗ ಪ್ರಕಾರ ನಟ ಸರಿತಾ, ಅದು ಅಪ್ಪರ ವಸ್ತಿ ಆದ್ದು. ಸ್ವಾಮಿ ತಂದ ನಟ್ಟು ಅವನ ಏನು ಮಾಡ್ತು ಮಟ್ಲೆ ಉಯರ್ತಿ ಬೀತ ಅತಿ ನೋಡಿ ನೀವು, ಅವನ ಮನೆ ಕಟ್ಟೋನಗೆ ಮಾಡಿತ್ತು ಅತಿ ನೋಡಿ ನೀವು. ಆ ಉರವ ಆ ನಟ ಕಾತುಂಡವ ಅತಾಪನಗತ್ತ ಅವಾಗ ಒಂದು ಒಳ್ಳೆ ಬದುಕು ಸಿಕ್ಕಿತ್ತು ಅತಂದೇಗಿ ನೋಡ್ನಿ ಪ್ರಿಯೋದಕರೇ. ರೂತನ ನಟ್ಟು ಮಮ್ಮಿ ಕೂಡ ಸ್ಟ್ರಾಂಗ್ ಆಗಿಟ್ಟಿತ್ತು. ಅವೇಯ್ತು ನಿನ್ನ ಜನ ಎನ್ನ ಜನ, ನಿನ್ನ ದೇವರು ಎನ್ನ ದೇವರು, ನೀ ಬದುಕುಡಿತ ನಾನು ಬದುಕಿನೇ, ನೀ ಸಾವಡಿತ ನಾನು ಸತ್ತನೆ ಅತನೇ ಉರುದಿಯಾಗಿ ಮನ ಉರುದಿಯಾಗಿ ಅವ ತಿಳಿವಾಗಿ ಒಂದು ತೀರ್ಮಾನ ಎತ್ತಿತ್ತು. ಆ ಉರವುತ್ತ ಇವಾಗ ಒಂದು ಬದುಕು ಸಿಕ್ಕಂಗೆ ಮಾಡಿತ್ತು. ಇನ್ನು ಸ್ವಾಮಿ ಕೋಡ ಅಥವಾ ಒಂದು ತೀರ್ಮಾನ ನಡೆದೆಯಾ? ದೇವರನ್ನ ಬಿಟ್ಟು ಹೋಗೋದಿಲ್ಲ. ದೇವರು ನನಗೆ ಬೇಕು, ಏನಾಲಿಯೂ ನಾ ಬದುಕಲಿಯೂ ಸತ್ತಲಿಯೂ ಸ್ವಾಮಿ ಕೊಡ್ತಾ ಆತೆಂಬ ಆ ಊರ ಹೊಡೆದು ನೋಡಿವಿ. ಅದು ನಂಗೆ ಬದುಕು ತಂದರೆ ಪ್ರಿಯೋದಕರೇ. ಆ ಊರವ ಬುಡವೇ ಕೂಡ ಅದು ಸ್ವಾಮಿ ಕುರ್ಚಿದ್ದಾನೆ, ತನ್ನ ಕೂಡ ನಟ್ಟು ಕುರ್ಚಿದ್ದಾನೆ. ಆ ಊರವ ಪ್ರಮುಖಿಯ ಆ ಊರವನ ಬದುಕು ತಂದ್ರ, ಆ ಊರವನ ಕಾಪಾತಿರ ರೂತಿ ತೀರ್ಮಾನ ಆ ಊರವು ಮಮ್ಮಿಗೆ ಹತ್ತಿ ಕೂಡ ಸಿಕ್ಕಿದ ಊರವ ಅವ ಮಿಸ್ ಮಾಡ್ಲೆ ಅತಾಪನಾಗ ಅವನು ಬದುಕು ಸಿಕ್ಕಿತು. ಅದನ್ನ ನೋಡಿ ನೀವು ಇನ್ನೊಂದು ಮನುಷ್ಯನಿಗೆ ಮುಂದೋಡ್ಬಿತ್ತೇನೆ. ಈತಮಾಕೆ ಎಲಿಶಾನ ಪತಿ ನನಗೆ ಸರಿ ಯೋಗಿಸ್ಬಿತ್ತೆ. ಒಣ್ಣು ರಾಜಾಕಲ್ 19 ಅಧಿಕಾರದಾಗೆ 21 ಮಾತುಗೆ ಇಲ್ಲಿ ಈತಮಾಕೆ ಇರ ಅಲ್ಲಿ ಹೋಗಿ ಎಲಿಯಾ ಬಂದು ಎಲಿಶಾ ಅಮ್ಮ ಬಂದು ಏನು ಮಾಡಿದ್ದಾನೆ ಮಟ್ಟ ಅವನ ಹೊಲದೋಗೆ ಅಮ್ಮ ಬಂದು ಉತ್ತುಂಡಿದ್ದೇನೆ, ಹನ್ನೆರಡು ಏರ್ ಮಾಡು ಪೂಟಿ ಅಲ್ಲಿ ಉತ್ತುಂಡಿದ್ದೇನೆ ಅಂತ ನೋಡಿ ನೀವು. ಅತಮಾಕೆ ವ್ಯವಸಾಯ ಮಾಡಿದ್ದೇನೆ ಮಾಡಿ ಬನಗ ಎಲಿಯಾ ಬಂದು ಇವನ ಮೇಲೆ ಸಾಲ್ವೆಯ ಹಾಕೋನಾಗ ಏನ ಇಮಿಂದ ಹೋತು ಅತಿ ನೋಡಿಯೋ ಇಮ್ಮ ಪಿನ್ಪಟ್ಟಿ ಹೋತು ನೋಡಿಯೋ. ಎಲಿಯಾನ ಬುಡಾವ ಎಲಿಶಾ ಪಿನ್ಪಟ್ಟಿತ್ತು ನೋಡಿಯೋ. ಆ ಕೂಸು ಊರವ ಆ ಊರವ ಬುಳ್ಳೆ ಅಮ್ಮ ತೊರಂದು ಫಾಲೋ ಮಾಡಿ ಅವನ 1 ರಾಜಾಕಲ್ 19 ಅಧಿಕಾರ 21 ಮಾತು ಅವನಿಯೋ. ಅದನ್ನ ಅರ್ಥ ಏನು ನಡ್ತು ಮಟ್ಲೆ ಎಲಿಯಾನ ಸೋಮಿ ಎತ್ತುವ ಕಾಲ ಬಂದುಬಿಟ್ಟ. ಎತ್ತುವ ಕಾಲ ಬಪ್ಪನಾಗ ಎಲಿಯಾ ಹೇಗಿನ ಎಲಿಶಾ ನೋಡಿ ಏನವ ದೇವರು ಈತ ಮಾಕೆ ನೀನು ಇರು ಏನವ ದೇವ್ರು ಬೆಟ್ಟಿಯಲ್ಲಿ ಹೋಗುವಂತ ಏನಾತಂದ. ಇಲ್ಲ ನಾನು ಬಿಡೋದಿರತ್ತೆ ನೀನ ಅದು ಗೊತ್ತು. ಎಲ್ಲ ಸೇರಿ ಹೋದ್ರು ನೀರ ಬೆತ್ತಲ್ಲಿ ಹೊರಟರು. ಬೆತ್ತಲ್ಲಿ ಹೋದಿಂದಾಡು ಎಲಿಯ ಏನ ಏನವ ದೇವರು ಈಗ ಎರಿಯೋ ಹೋಗುಂದೇನ ನೀ ಇಲ್ಲಿ ಇರು ಅತ್ನೀನ. ಇಲ್ಲೇ ನಾನು ಬಿಡಿಯೋದಿಲ್ಲ ಅತ್ನೀನ. ಎರಡು ಸೇದು ಎರಿಯೋ ಹೋದಾರ ಅದು ಗೊತ್ತು. ಅಲ್ಲಿ ಸ್ವಾಮಿ ಎಲಿಶಾ ನೋಡಿನ ಏನವ ದೇವರು ಯೋರ್ದಾನು ಹೋಗುಂದೇನ ನೀನು ಇರುಂದೇನ, ಇಲ್ಲೇ ಬಿಡೋದಿಲ್ಲ ಅತ್ನೇಗಿ ಊರ್ದಿಯಾಗಿ ನಿನ್ನ ಬಿಡೋದಿಲ್ಲ. ಏನತ್ತ ತಡ ಬಂದಲಿಯು ಏನತ್ತ ಬಂದು ಸರಿತಾ ನಾನು ಬಿಡೋದಿಲ್ಲೇ ಅತ್ನೇಗಿ ಉರ್ದಿಯಾಗಿ ಪ್ರಿಯಾದಂಗೆ ತೊರಂದು ಅವನ ಫಾಲೋ ಮಾಡೇ ಹೋತು ಅತಿ ನೋಡಿ ನೀವು. ಏನೇ ಸಿಕ್ಕಿತ್ತು ಮಗ ಒಂದು ತಲೆಮ ತಗೋಸು ಒಂದು ಲೀಡರ್ಶಿಪ್ ಗೋಸು ಬಪ್ಪದು ನೋಡಿ ನೀವು. ಎಲಿಯಾನ ಅಡುತ್ತ ಲೆವೆಲ್ಗ ಅಡುತ್ತ ಸ್ಥಾನಗ ಎಲಿಶಾ ಬಪ್ಪದನ್ನ ನಂಗೆ ನೋಡಿ ಪ್ರಿಯೋದಕರೇ. ಆ ಉರವ ಆ ಎಲಿಯಾನ ಕೊಡಟ್ಟ ಉರವ ಎಲಿಶಾ ಬುಡ್ಲೆ ಸ್ವಾಮಿ ಅಮ್ಮನ ಎತ್ತಿನಾಮನಿ ಮಾರುದನೇ ಅತ್ತಪ್ಪ ನಿಮ್ಮನ್ನು ಬಿಡೋದಿಲ್ಲ. ಎತ್ತವ ತಡ ಬಂದ ಸರಿತಾ ದೀರ್ಘದರ್ಶಿ ಪುತ್ರರೆಲ್ಲ ಹೇಳಿದರು ನಿನ್ನ ಯಜಮಾನ ಎತ್ತಿನ ಅಂತ ಹೇಳಿದರು. ನಿಂಗೆ ಸುಮ್ಮ ಇರೋಂತ ನೀನ ಏನ ಎಲಿಯಾನು ಹೇಳ್ತು ನೀ ಇಲ್ಲಿ ಇರುಂದು ಹೇಳ್ತು. ಇಲ್ಲ ನಾ ಇಬ್ಬಂಗಿಲ್ಲ ನಾ ಬನ್ನೆ ಅತ್ ತೊರಂದು ಹೋಗ್ತದೆ ನೋಡಿ ನೀವು. ಈ ಊರ ಹೊತ್ತ ಅವನ ಅಡುತ್ತ ಅವನ ಆ ಸ್ಥಾನಗ ಎತ್ತಿ ಬಂದಿತ್ತು ಅತ್ತಂದೇಗಿ ನೋಡಿ ಪ್ರಿಯೋದಕರೇ. ರೂತನ ನಟ್ಟು ಆ ಒಂದು ಬದುಕು ಸಿಕ್ಕಿತ್ತು. ಅದೇ ಮಾಕೆ ಎಲಿಶಾನ ನಟ್ಟು ಒಂದು ತಲೆಮ ತಗೋಸು ಎತ್ತಿನ ಹೊತ್ತು ಅತ್ತಿ ನೋಡಿ ನೀವು. ಅದೇ ಮಾಕೆ ನಂಗ ಸ್ವಾಮಿಯ ಬುಡಾದ ಗಿಡಪ್ಪನಾಗ ಏನ ಎತ್ತೆ ಸಗೆಯು ಸ್ವಾಮಿಯ ಮನೆಗೆ ಕೂಟ್ ನೋತೋ ಏನ ನಿನ್ನ ಕೂಡ ತಮ್ಗೋದು ಬಾ ಅತನ ಕುರ್ಚೋನಾಗ ಏನ ಅವ್ರ ಮನೆಗೆ ಹೋತು ಅತ್ ಏರಿವೋ ಅತಮಾಕೆ ಸ್ವಾಮಿಯ ಬುಡಾದಂಗೆ ನಂಗೆ ಫಾಲೋ ಮಾಡೋನಾಗ ಈ ಉರವಾದ್ದು ಈ ನಟ್ಟಾದ್ದು ನಂಗ ದೇವ್ರ ಭೀತಿ ವಸ್ತಿ ಅದಲ್ಲ ಎತ್ತಿ ಬಂದಿಲ್ಲ ಪ್ರಿಯವಕರೇ. ಈ ಮಾತುನ ಆಧಾರದಾಗೆ ಸ್ವಾಮಿನಿಗೆ ವರ್ಸಲಿ ರೂತನ ಮಾಕೆ ನಂಗೆ ಉರ್ದಿಯಾಗಿ ನಂಗೆ ಸ್ವಾಮಿ ಪಿನ್ಪಟ್ಟಿ ಹೋಪೋ ಎಲಿಶಾ ಎತ್ತಿ ಎಲಿಯಾನ ಫಾಲೋ ಮಾಡಿತ್ತೋ ಅದೇ ಮಾಕೆ ದೇವ್ರ ಕೂಡ ಉರವುದೋಗೆ ನಂಗೆ ಬುಡಾದಂಗೆ ಪಿನ್ಪಟ್ಟಿ ಹೋಪೋ ಅದು ಮೂಲಿವಾಗಿ ದೇವ್ರ ತಪ್ಪು ಒಳಿತಲಾವ ನಂಗೆ ನೋಡುವೋ ದೇವರು ತೂಕಿನೋಪ ಆ ಉಯರ್ந்த ಆ ಸ್ಥಾನಗ ನೇರಾಗಿ ನಂಗೂ ಹೋಪೋ ಸ್ವಾಮಿ ನಿಂಗೆ ವರಿಸಲಿ ಪ್ರಿಯೋಕರೇ. ನಂಗೆ ಕಣ್ಣು ಮುಚ್ಚಿ ನಿಮ್ಮ ಸಾರಕ ಮಾಡುವೋ ದೇವರೇ. ಎಸ್ ಸ್ವಾಮಿ ನಾಮದೋಗೆ ಈ ಮಾತು ಕೇತನ ಮಕ್ಕೆ ಬೇಕಾರಕ ಮಾಡ ಸ್ವಾಮಿ ದೇವರು ಈ ಮಾತುನ ಆಧಾರದೋಗೆ ನಿನ್ನ ಕೋಡ ನಟ್ಟ ಇಪ್ಪ ಜನವನ್ನು ಎರ್ಸಬೇಕು ಅಂದ್ರೆ ರಕ ಮಾಡನೆ ದೇವರೇ. ನಿನ್ನ ಕೋಡ ನಟ್ಟ ಇಪ್ಪನಿಗೆ ಸ್ವಾಮಿ ಅಂದೆತ್ತೆ ನೀ ಸಗೆಯಿನ ಮನೆಗೆ ಹೋದಿಯೋ ಸ್ವಾಮಿ. ಒಂದು ಹೊಸ ನಟ್ಟುಗೋಸ ಬಂದವೋ ದೇವರೇ. ಅದೇ ಮಕ್ಕ ಹೆಂಗೆಲ್ಲ ನಿನ್ನ ಕೂಡ ಹೊಸ ನಟ್ಟಾದ ಜನ ಸ್ವಾಮಿ ದೇವರೇ. ಈ ನಟ್ಟು ನಿನ್ನ ಮಕ್ಕ ಬದುಕು ತರಲಿ. ಈ ನಟ್ಟು ಮಕ್ಕವ അടുത്ത സ്ഥാനക ದೇವರ അടുത്ത സ്ഥാനക അടുത്ത ಲೆವೆಲ್ಗ ಉತ್ತುನೋಗಿ ನರಕ ಮಾಡನೆ ಆಶೀರ್ವದಿಸು ವಚನ ನಡುತ್ತುಂದೇಹಿ ಯೇಸು ಸ್ವಾಮಿ ನಾಮೂಲಿವಾಗಿ ಯಾರಕ್ಕೆ ಕೇಳ್ತೀನಿ ದೇವರೇ. ಆಮೇನ್ ಆಮೇನ್. ಸ್ವಾಮಿ ನೀವು ವರ್ಸಲಿ ಪ್ರಿಯಾವಕರೇ.